ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಈ ದಿನ ನಾವು ಹೊಸಕೋಟೆ ಹತ್ರ ಇರುವ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ನನಗೂ ಇನ್ನೂ ಒಂದು ಸ್ವಲ್ಪ ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡೋದಕ್ಕೆ, ನಾನು ವಿಡಿಯೋ ತೆಗೆದು ಅದರಿಂದ ನಾನು ಕಷ್ಟಪಡ್ಬೇಕು ತುಂಬ. ಸೊ ಅದೆಲ್ಲ ರೆಡಿ ಮಾಡಿ ನಿಮಗೆ ಕೊಡೋದಕ್ಕೆ ಒಂದೊಂದು ವಿಡಿಯೋನು ನನ್ನ ಹಿಂದೆ ತುಂಬ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನನಗೂ ಒಂದು ಎಂಕರೇಜ್ ಅನ್ನೋದಿರುತ್ತೆ. ಸಬ್ಸ್ಕ್ರೈಬು ಒಂದು ಲೈಕಿಂದ ನನಗೂ ಒಂಥರ ಇಂಟ್ರೆಸ್ಟ್ ಇರುತ್ತೆ. ಮಾಡಬೇಕು, ವೀಡಿಯೋಸ್ ಕೊಡಬೇಕು ನಮ್ಮ ವ್ಯೂವರ್ಸ್ಗೆ, ನೋಡೋ ಅಂಥವ್ರಿಗೆ ಅಂತಂದು ಹೇಳ್ಬಿಟ್ಟು ಒಂದು ಇದಿರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ತಾಯಿ ಮಹಿಮೆ ತುಂಬ ಜನ ನಮ್ಗೆ ಹೇಳ್ತಾ ಇದ್ರು, ಇಲ್ಲಿಗೆ ಹೋಗಿ ಬಂದರೆ ಒಳ್ಳೇದಾಗುತ್ತೆ, ಏನಾದರೂ ಕೆಟ್ಟ ದೃಷ್ಟಿ ಆ ಥರ ಏನಾದರೂ ಇದ್ದೆ ಎಲ್ಲ ಹೊರಟೋಗುತ್ತೆ. ಸೊ ಒಂದ್ಸಾರಿ ಹೋಗಿ ಬನ್ನಿ. ಸೊ ಏನು ಹೋಗೋದೇನಿದೆ, ನಮ್ಮೂರಿಂದ ಒಂದು 200 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ, ಒನ್ ವೇ ಬರೋದು. ಮತ್ತು 2 ವೇ ಆದರೆ 400 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಸೊ ಆದ್ರೂ ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ನಾವು ಮುಂಚೆ ಹೊಸಕೋಟೆ, ಇದು ಸಿಸ್ಟರ್ ಜೋನ್, ಅದು ಓಪನಿಂಗ್ಗೆ ಬಂದಿದ್ವಲ್ಲ, ಅದು ಹೊಸಕೋಟೆಯಿಂದ ಸ್ವಲ್ಪ ಹಿಂದ್ಗಡೆನೇ ಸಿಗುತ್ತೆ ಇದು ಕಂಬಳಿಪುರ. ಅದಕ್ಕೆ ಬಂದು ಹಾಗೆ ರೂಟ್ ಮ್ಯಾಪ್ ಹಾಕ್ಕೊಂಡು ಬಂದ್ವಿ, ಯಾರನ್ನೂ ಕೇಳಕ್ಕೆ ಹೋಗಲಿಲ್ಲ. ಸೊ ಡೈರೆಕ್ಟ್ ಬಂದ್ವಿ ಇಲ್ಲಿಗೆ. ಈಗ ಪಾರ್ಕಿಂಗ್ ಚಾರ್ಜ್ ಇತ್ತಲ್ಲ, ಅದು ಕಟ್ಬಿಟ್ಟು ನಮ್ಮ ಮನೆಯವ್ರು ಹೆಂಗೆ ಅಂದರೆ ಎಲ್ಲಾದರೂ ಹೋದಾಗ ನೆರಳು ಎಲ್ಲಿರುತ್ತೆ ಅಂತ ಓಡಾಡ್ತಾ ಇರ್ತಾರೆ ಗಾಡಿ ನಿಲ್ಸೋದಕ್ಕೆ. ಸೊ ಇವ್ರಿಗೋಸ್ಕರ ಒಂದು ದೊಡ್ಡದಾಗ ಒಂದು ಶೆಡ್ ಥರ, ಶೀಟ್ ಥರ ಹಾಕ್ಸ್ಬಿಟ್ಟು ಇವ್ರು ಕೊಡಬೇಕು. ಹಲೋ ಎಲ್ರಿಗೂ, ನಾವು ಕಂಬಳಿಪುರದಲ್ಲಿರುವ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಸರ್ ನಮಗೆ ಇವರು ಕರಿಮಣಿ ಮಾಲೀಕನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡ್ ಸೆಟ್ ಮಾಡಿರೋ ಅಂತ ಸರ್ ಬಂದಿದ್ದಾರೆ. ಸೊ ನಮಗೆ ಸಿಕ್ಕೋರು ತುಂಬ ಖುಷಿ ಆಯಿತು. ನಿಜ ತುಂಬ ಥ್ಯಾಂಕ್ಸ್ ಸರ್. ತುಂಬ ಕೇಳ್ಬಿಟ್ಟಿದ್ದೆ ಕಾಟೇರಮ್ಮನ ಬಗ್ಗೆ, ಹಾಗೆ ದರ್ಶನ ಮಾಡ್ಕೊಂಡು ಅಂತ ಬಂದೆ. ಅದಕ್ಕೋಸ್ಕರ ನಾವು ಬಂದಿದ್ವಿ, ನಮ್ಮ ಜೊತೆಗೆ ಇವರು ಬಂದಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಫುಲ್ಲು ಟ್ರೆಂಡ್ ಬಿಡಿ ಸರ್, ವೈರಲ್ ಪರ್ಸನ್ ನೀವು ತಗೋಬೇಕು, ನಿಮ್ದು ಚೆನ್ನಾಗಿ ರೀಚ್ ಆಗುತ್ತೆ. ನಾವಂದ್ರೆ ನಾವು ನಿಮ್ಗೆ ಗೊತ್ತೇ ಇಲ್ಲ. ನೋಡ್ಬೇಕು, ಅದೇ ಗೊತ್ತಾದ್ರಲ್ಲಿ ಇನ್ಮೇಲೆ ನೋಡ್ತೀವಿ. ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತ ಸರ್. ಲಾಗು ಮಾಡ್ತೀನಿ, ನಾರ್ಮಲಿ ಮನೆಯದಷ್ಟೇ ಸರ್. ಲಾಗಿಂಗ್ ಹೆಣ್ಮಕ್ಳೆಲ್ಲ ಮಾಡ್ತಾರಲ್ಲ ಆ ರೀತಿ ಪ್ರಮೋಷನ್. ಅದೇ ಸರ್, ಪರವಾಗಿಲ್ಲ. ಹಿಂದಿನ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ರೀಚ್ ಆಗ್ತಾ ಇದೆ. ನೋಡ್ಬೋದು ಇವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆಗ್ಲೇ. ಸೊ ತುಂಬ ನಾವು ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ಕನಕ ಅವರು ಕರಿಮಣಿ ಮಾಲೀಕ ನೀನಲ್ಲ ಅಂತಂದು ಹೇಳ್ಬಿಟ್ಟು ಒಂದು ಸಾಂಗ್ನ ಟ್ರೆಂಡ್ ಸೆಟ್ ಮಾಡಿದ್ರಲ್ಲ, ಸೊ ಅವ್ರ ಜೊತೆ ನಾವು ಇವತ್ತು ಮಾತಾಡ್ತಾ ಇರೋದು. ತುಂಬ ಖುಷಿ ಆಯ್ತು ಇಲ್ಲಿ ಸಿಕ್ಕಿದ್ದು ಅವರು ನಮಗೆ. ಹಾಗೆ ತುಂಬ ಫ್ರೆಂಡ್ಲಿಯಾಗಿ ನಮ್ಮ ರೀತಿನೇ ತುಂಬ ಚೆನ್ನಾಗಿ ಮಾತಾಡಿದ್ರು. ಮಂಜು ಪದ್ಮ ಲೈಫ್ ಸ್ಟೈಲ್ಗೆ, ಮಂಜು ಪದ್ಮ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ ನನ್ನ ಕಡೆಯಿಂದ. ತುಂಬ ಆಯಿತು ನಿಮ್ಗೆ ಮಾತಾಡ್ಸಿದ್ದು. ನೀವು ಸಿಕ್ಕಿದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಇವ್ರು ಎಲ್ಲಿ ಸಿಗ್ತಾರೆ ಅಂತ ನಾನು ಎಷ್ಟೋ ದಿನಕ್ಕಿಂತ ವೆಯ್ಟ್ ಮಾಡ್ತಾ ಇದ್ದೆ. ಅದು ಇಲ್ಲಿ ಕಾಟೇರಮ್ಮ ದೇವಸ್ಥಾನದಲ್ಲಿ ಅದೇ ದೇವರು ತಾಯಿ ಒಂದು ಮಾಡಿದ್ದಾರೆ ಅಷ್ಟೇ, ಮೀಟ್ ಆಗೋ ಥರ ಮಾಡಿದ್ದಾರೆ. ಸೊ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಸರ್. ನಿಜವಾಗ್ಲೂ ನಾನು ಈ ದಿನ ಮರ್ತೇ ಹೋಗಲ್ಲ ಲೈಫಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ಕನಕ ಸರ್ ಅವ್ರ ಜೊತೆ ಮಾತಾಡ್ಕೊಂಡು ಇನ್ನೇನು ಒಳಗಡೆ ಹೋಗೋಣ ಅಂತ ಬಂದ್ವಿ. ಅಮ್ಮ ಶಕ್ತಿಪೀಠ ಅಂತ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ನಿಮಗೆ ಬೋರ್ಡ್ ಹಾಕಿರ್ತಾರೆ. ಸೊ ಇಲ್ಲಿ ಕಾಲೆಲ್ಲ ತೊಳೆದ್ಬಿಟ್ಟು ಮತ್ತೆ ಒಳಗಡೆ ದರ್ಶನಕ್ಕೆ ಅಂತ ಹೋಗ್ಬೇಕಲ್ಲ, ಅಷ್ಟರಲ್ಲಿ ಕನಕ ಸರ್ ಅವ್ರನ್ನ ಮಾತಾಡ್ಸಿದ್ಮೇಲೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ನಮ್ಮ ಸೈಡ್ ಅವರೇ ತುಂಬ ಖುಷಿ ಆಯ್ತು ಅವ್ರ ಜೊತೆ ಮಾತಾಡ್ತಾ. ಹಾಗೆ ಕನಕ ಸರ್ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವು ಕಲ್ಲಂಗಡಿ ಹಣ್ಣೆಲ್ಲ ತಿಂದ್ವಿ ಎಲ್ಲರೂ ಒಟ್ಟಿಗೆ. ಒಂದು 1/2 hour ಆದರೂ ಇದ್ರು ನಮ್ಮ ಜೊತೆ. ಆಮೇಲೆ ಅವರು ನೆಕ್ಸ್ಟ್ ಇನ್ನು ಟೈಮ್ ಆಯಿತು, ನಾವು ದರ್ಶನ ಮಾಡ್ಕೊಂಡಿದ್ದೀವಿ, ನೀವು ಹೋಗಿ ದರ್ಶನ ಮಾಡ್ಕೊಬನ್ನಿ, ನಾವು ಹೊರಡ್ತೀವಿ ಅಂತಂದು ಹೇಳ್ಬಿಟ್ಟು ಅವರು ಹೊರಟರು. ಸೇಮ್ ಅವರು ನಮ್ಮ ರೀತಿಯೇ 2 ವೀಲರಲ್ಲೇ ಬಂದಿದ್ರು, ನಾವು 2 ವೀಲರಲ್ಲೇ ಬಂದಿರೋದು. ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ ತುಂಬ ಇತ್ತು. ಆ ಬಿಸಿಲಲ್ಲಿ ಜರ್ನಿ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬೇಸಿಗೆ ಟೈಮಲ್ಲಿ. ಆದರೂ ಪರವಾಗಿಲ್ಲ, ದೇವರಿಗೆ ಅಂತಂದಲ್ಲ ಬಂದಿದ್ದೀವಿ ಅಂತ. ಸೊ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ನೋಡಿ, ಇಲ್ಲಿ ಟಿಕೆಟ್ಗೆ ಅಂದರೆ ದರ್ಶನಕ್ಕೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಟಿಕೆಟ್ ಅಂತ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರು ಜನ. ಸೊ ನಾವು ಎಂಟ್ರಿ ಆಗಿದ ತಕ್ಷಣ ಈ ಪ್ರತಿಮೆ ನೋಡ್ಬಿಟ್ಟು ನಿಜ ತುಂಬ ಒಂಥರ ಭಯ ಅಂದಂಗೆ ಆಗುತ್ತೆ. ಯಾಕಂದರೆ ಅಷ್ಟು ಇದರಲ್ಲಿ ಇದೆ. ನಾವಿನ್ನು ಹತ್ರ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಮನೆಯವರು ಸ್ವಲ್ಪ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ರು. ಸೊ ಇಲ್ಲಿ ನೋಡಿ, ಸೊ ಇವರು ನಮ್ಮ ಪಾಗೋಡ ಸೈಡ್ ಅವರವರೇ. ಇವ್ರ ಊರು ಏನೋ ಹೇಳಿದ್ರು, ಮರ್ತು ಬಿಟ್ಟೆ ನಾನು. ಒಟ್ಟಿನಲ್ಲಿ ನಮ್ಮ ಪಾಗೋಡ ಸೈಡು. ಇವರು ಅಷ್ಟೇ ಆಗಲೇ 5 ವಾರದಿಂದ ಬರ್ತಾವ್ರಂತೆ. 9 ವಾರ ಬರಬೇಕು ಅಂತ ಹೇಳಿ, ಅಂದರೆ ಅರಕೆ ಮಾಡ್ಕೊಂಡಿರ್ತೀವಲ್ಲ ಅಂಥವ್ರು 9 ವಾರ ಬಂದರೆ ಈಡೇರುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ. ಹಾಗೆ ಅದೇ ಥರನೇ ಹೇಳಿದ್ರು ನಮಗೂ.
ಸ್ಟಾರ್ಟಿಂಗ್ ನಾವು ಟಿಕೆಟ್ ತೊಗೊಂಡೋಗಿ ಅಲ್ಲಿ ದರ್ಶನಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಮತ್ತು ಅಲ್ಲಿಂದ ನೆಕ್ಸ್ಟ್ ನಮಗೆ ಬೇರೆಯವರು ಪರಿಚಯ ಇದ್ದರು. ಸೊ ಅವರು ಕರ್ಕೊಂಡು ಬಂದರು ಡೈರೆಕ್ಟ್ ಇಲ್ಲಿಗೆ. ಇಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಳ್ತೀವಿ ಅಂದರೆ ಸರಿ ಆಯಿತು ಅಂತ ಇಲ್ಲಿ ಫ್ರಂಟಲ್ಲೇ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಬಿಟ್ರಲ್ಲ, ತುಂಬ ಖುಷಿ ಅನ್ನಿಸ್ತು. ಹಾಗೆ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಒಳಗಡೆ. ಇನ್ನು ಪೂಜೆ ನೆಕ್ಸ್ಟ್ ಮಂಗಳಾರತಿ ಟೈಮಲ್ಲೇ ಇದನ್ನು ತೆಗಿಯೋದು ಅಂಥದ್ದು. ಅದಕ್ಕೆ ಇಲ್ಲೆಲ್ಲರೂ ವೆಯ್ಟ್ ಮಾಡ್ತಾ ಇದ್ರು, ಜನ ಬಂದಿರೋ ಅಂತಾರೆ ಎಲ್ಲರೂ. ಸೊ ನಾವು ಅಷ್ಟೇ, ಅವರು ಮಂತ್ರನೂ ಹೇಳ್ಕೊಡ್ತಾ ಇರ್ತಾರೆ ಪೂಜೆ ಟೈಮಲ್ಲಿ. ಸೊ ನೋಡ್ರಿ, ಬಂದಿರೋ ಅಂಥ ಭಕ್ತಾದಿಗಳೆಲ್ಲರೂ ಆ ಮಂತ್ರನ ಜಪಿಸ್ತಾ ನಿಂತಿರ್ತಾರೆ. ನಮಗೆ ಈ ಭಾಗ್ಯ ಸಿಕ್ತಲ್ಲ, ಹತ್ತರಿಂದ ನೋಡೋಷ್ಟು ಒಂದು ಅದೃಷ್ಟ ಸಿಕ್ತಲ್ಲ ಅನ್ನೋದು ತುಂಬ ಖುಷಿ ಅನ್ನಿಸ್ತು ನನ್ನ ಮನಸ್ಸಿಗೆ. ಹಾಗೆ ಇಲ್ಲಿ ನಿಂತ್ಕೊಂಡು ತುಂಬ ಜನ ಅಂದರೆ 1 ಅವರ್ ಮುಂಚೆನೇ ಹೋಗ್ಬಿಟ್ಟಿದ್ವಿ ನಾವು ಪೂಜೆಗೆ. ಹಾಗಾಗಿ 1 ಅವರ್ ಅಷ್ಟು ಇಲ್ಲೇ ನಿಂತ್ಕೋಬೇಕಾಯ್ತು. ಪರವಾಗಿಲ್ಲ, ದೇವ್ರ ದರ್ಶನ ಮಾಡ್ಕೊಳ್ಳೋದಕ್ಕೆ 1 ಅವರ್ ಆಗಲಿ 2 ಅವರ್ ಆಗಲಿ, ಇನ್ನೇನು ಎಂಟ್ರೆನ್ಸಲ್ಲೇ ಇದ್ದೀವಿ, ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಹಾಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಇನ್ನೊಂದು ವಿಷಯ, ಇದು ತುಂಬ ಮಹಿಮೆ ಇದೆ. ಸೊ ಏನೇ ಒಂದು ಮಾಟ ಮಂತ್ರ ಆಗಿರ್ಬೋದು, ಇಲ್ಲ ಏನಾದರೂ ಒಂದು ಕಷ್ಟಗಳಾಗಿರ್ಬೋದು, ಸೊ ನಿಮ್ಗೆ ಏನಾದರೂ ಈಡೇರದೇ ಇರೋವಂಥದ್ದು ಪ್ರತಿಯೊಂದು ವ್ಯವಹಾರದಲ್ಲಿ ಯಾವುದೇ ಒಂದು ಆಗಿರ್ಬೋದು, ಇಲ್ಲಿ ಬಂದುಬಿಟ್ಟು ನಾವು ದೇವ್ರಿಗೆ ಒಂದು ಹರಕೆ ಕಟ್ಕೊಂಡು 9 ವಾರ ಬಂದು ಪ್ರದಕ್ಷಿಣೆ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಈಡೇರುತ್ತೆ ಅಂತಂದು ಹೇಳ್ಬಿಟ್ಟು ತುಂಬ ಜನ ಬರ್ತಿದ್ದಾರೆ. ನೀವು ಅಲ್ಲಿ ಕಟ್ಟಿರೋವಂಥ ಕಾಯಿನೇ ನೋಡ್ಬೋದು. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ತೊಟ್ಲು ಮತ್ತು ಕಾಯಿ. ಹಾಗೆ ಮಕ್ಕಳಾಗದಿರೋರು ಬಂದು ಇಲ್ಲಿ ತೊಟ್ಲೆಲ್ಲ ಕಟ್ತಾ ಇರ್ತಾರೆ. ಸೊ ಇದು ಇಲ್ಲಿಯ ಪದ್ಧತಿ. ಹಾಗೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಇಲ್ಲಿ ಕಾಯನ್ನು ಇಡೋದು ಎಲ್ಲನೂ. ಫಸ್ಟ್ ಈಗ ನೀವು ದೇವ್ರ ದರ್ಶನ ಮಾಡ್ಕೊಬಿಡಿ. ನೋಡಿ, ಫಸ್ಟಿನೂ ಲೈಟ್ ಹಾಕಿಲ್ಲ, ಈಗಲೇ ಎಲ್ಲ ಪೂಜೆ ಮಾಡ್ತಾವ್ರೆ. ಇದಾದಮೇಲೆ ಮತ್ತೆ ಲೈಟ್ ಹಾಕಿ ತೋರಿಸ್ತಾರೆ ತಾಯಿ ಮುಖನ. ಹೆಂಗಿತ್ತು ಅಂದರೆ ಹಂಗೆ ನಿಜವಾಗ್ಲೂ ದೇವತೆ ಅಲ್ಲಿ ಕೂತಿದ್ದಾರೆ ಅನ್ನೋ ರೀತಿ ಅಲಂಕಾರ ಮಾಡಿದ್ರು. ಅಲಂಕಾರದಾಗ ನೋಡೋಕ್ಕೆ ಒಂಥರ ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಒಂಥರ ಖುಷಿ. ಅಷ್ಟು ಚೆನ್ನಾಗಿತ್ತು. ನನಗೆ ಒಂಥರ ಏನೋ ಒಂದು ಇದು ಅನಿಸೋದು ಆ ದೇವಸ್ಥಾನಕ್ಕೆ ಹೋದಾಗ. ತುಂಬ ಚೆನ್ನಾಗಿತ್ತಲ್ಲ, ಹಾಗಾಗಿ ನಿಮಗೂ ಶೇರ್ ಮಾಡ್ಕೊಳ್ಳೋಣ. ಸೊ ನೀವು ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳೋರು ಅಂದರೆ ಹೋಗದೇ ಇರೋರು ತುಂಬ ಜನ ಇರ್ತಾರೆ ನೋಡಿ. ಅಂಥವರಿಗೆ ಇಲ್ಲಿಂದ ನಾನು ವಿಡಿಯೋದಿಂದನೇ ನೋಡಲಿ ದೇವ್ರನ್ನ ಅಂತಂದು ಹೇಳ್ಬಿಟ್ಟು ನಾವು ಈ ರೀತಿ ಎಲ್ಲ ಕವರ್ ಮಾಡ್ಕೊಂಡಿದ್ದೀವಿ ದೇವರ ಪೂಜೆದು. ಸೊ ನೋಡಿ, ನಿಮಗೂ ಏನಾದರೂ ಕಷ್ಟಗಳಿದ್ದರೆ, ಒಂದು ವೇಳೆ ಪರಿಹಾರ ಆಗಬೇಕು ಅಂದರೆ ಈ ದೇವಸ್ಥಾನಕ್ಕೆ ಹೋಗಿ. ಹೊಸಕೋಟೆ ಹತ್ರ, ಬೆಂಗಳೂರಲ್ಲಿರುವ ಹೊಸಕೋಟೆ ಹತ್ರ ಕಂಬಳಿಪುರ ಕಾಟೇರಮ್ಮ ಅಂತಂದು ಹೇಳ್ಬಿಟ್ಟು. ಆಮೇಲೆ ಮುಂದೆ ತೋರಿಸ್ತೀನಿ ನಿಮಗೆ ಏನೇನೆಲ್ಲ ಈ ದೇವಸ್ಥಾನದಲ್ಲಿ ಇದೆ, ನಾವು ಬಂದರೆ ಏನೇನೆಲ್ಲ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಈಗ ಪೂಜೆ ಎಲ್ಲ ಮಂತ್ರ ಹೇಳ್ತಾ ಸೊ ಇದಾಗಿದೆ. ಇದು ಮ್ಯೂಟ್ ಆಗಿಬಿಟ್ಟಿದೆ, ಯಾಕೋ ಗೊತ್ತಿಲ್ಲ ವಾಯ್ಸ್. ಹಾಗೆ ನಮ್ಮ ರೀತಿ ಯೂಟ್ಯೂಬರ್ಸು ತುಂಬ ಜನನೇ ಬಂದಿದ್ರು ಇಲ್ಲಿಗೆ ದೇವ್ರ ದರ್ಶನಕ್ಕೆ ಅಂತ. ಸೊ ಅವ್ರದ್ದು ಸ್ವಲ್ಪ ವಿಡಿಯೋ ಎಲ್ಲ ಕವರ್ ಮಾಡ್ತಾ ಇದ್ವಿ ಅವ್ರ ಮೊಬೈಲಲ್ಲಿ. ಯಾಕಂದರೆ ಅವ್ರದ್ದು ಸ್ವಲ್ಪ ಕವರ್ ಆಗಬೇಕಂದ್ರೆ ಬೇರೆಯವ್ರು ತೆಗಿಲೇಬೇಕು ವಿಡಿಯೋ. ಅದಕ್ಕೋಸ್ಕರ ನನ್ನ ಕೈಗೆ ಕೊಟ್ಟರು, ಸಿಸ್ಟರ್ ಒಂದು ಸ್ವಲ್ಪ ಕವರ್ ಮಾಡಿಕೊಡಿ ಅಂತ. ಸೊ ಅದಕ್ಕೋಸ್ಕರ ಅವ್ರದ್ದು ಒಂದು ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ಬಂದಿರೋ ಅಂತಾರೆ ಎಲ್ಲರೂ ಇಲ್ಲಿ ದರ್ಶನ ಮಾಡ್ಕೊತಾವ್ರೆ. ಸೊ ನಾವೀಗ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಹೊರಟಿದ್ವಿ. ಅಲ್ಲಿ ಕಾಯನ್ನು ಇಡ್ತಾ ಇದ್ರಲ್ಲ, ನಾವು ಮನಸ್ಸಲ್ಲಿ ಏನಾದರೂ ಒಂದು ಹರಕೆ ಕಟ್ಕೊಂಡು ಏನಾದರೂ ಒಂದು ಆಗುತ್ತೆ ಅನ್ನೋದು ಅಂದ್ಕೊಂಡು ನಾವು ಕಾಯನ್ನು ಇಟ್ಟರೆ ತಾಯಿ ಅಲ್ಲೇ ಗರ್ಭಗುಡಿ ಇದೆಯಲ್ಲ, ಸೊ ಅದನ್ನು ಇಟ್ಕೊಬಿಡ್ತಾಳೆ ಕಾಯನ್ನು. ಆ ಥರ ಇಟ್ಕೊಂಡ್ರೆ ನೆರವೇರುತ್ತೆ ಅನ್ನೋದು ನಂಬಿಕೆ. ಅದಕ್ಕೋಸ್ಕರ ಮತ್ತೆ ಅಲ್ಲಿ ನೋಡ್ಕೊಂಡು ಹಾಗೆ ನಾನು ತೊಟ್ಲ ಥರ ನಿಂತಿದ್ನಲ್ಲ, ಅಲ್ಲಿ ಮಕ್ಕಳಾಗದೇ ಇರೋರೆಲ್ಲ ತೊಟ್ಲು ಕಟ್ಟೋ ಅಂಥದ್ದು ಅಲ್ಲಿ. ಸೊ ಅದಾದಮೇಲೆ ಮಂತ್ರ ಚೀಟಿ ಮತ್ತು ತಡೆಕಾಯಿ ದೊರೆಯುವ ಸ್ಥಳ ಅಂತಂದು ಇಲ್ಲಿ ಹಾಕಿದ್ದಾರೆ. ಸೊ ಅಲ್ಲಿ ತಗೊಂಡು ನಾವು ಆರಾಮಾಗಿ ಇಲ್ಲೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಅಲ್ಲಿ ಹೋಗಿ ಕಾಯಿ ಕಟ್ಟೋ ಅಂಥದ್ದು. ಸೊ ಇಲ್ಲಿ ನೋಡಿ, ಶ್ರೀ ಕಾಳಿಕಾ ದೇವಿ ಅಂತಂದು ಹೇಳ್ಬಿಟ್ಟು ಯಾವ ಥರ ಅಪ್ಪ ನೋಡೋರಿಗೆ ಏನಾದರೂ ಈ ಥರ ಒಂಥರ ಭಯನೇ ಅನ್ನಿಸುತ್ತೆ, ಆ ಥರ ಪ್ರತಿಭೆ ತುಂಬ ಚೆನ್ನಾಗಿದೆ. ಸೊ ನಾವು ಹೋಗ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ದರ್ಶನ ಮಾಡ್ಕೊಂಡು ಹಾಗೆ ಇಲ್ಲಿ ಬಂದ್ವಿ. ಇಲ್ಲಿ ದೃಷ್ಟಿ ಎಲ್ಲ, ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ ಎಲ್ಲ ತಾಕಿದ್ರೆ ಒಂದು ವೇಳೆ, ಸೊ ಈ ರೀತಿ ದೃಷ್ಟಿ ಎಲ್ಲ ತೆಗಿತಾರೆ ನಿಂಬೆ ಹಣ್ಣಿನಿಂದ. ಸೊ ನಾನು ತೆಗೆಸ್ಕೊಂಡೆ. ನಾನು ಅದು ಪ್ರೋಸೆಸ್ಸಾಗೆ ಇನ್ಸ್ಟಾಗ್ರಾಮ್ಗೆ ತೊಗೊಂಡಿದ್ದೀನಿ ವೀಡಿಯೋ. ಸೊ ಯೂಟ್ಯೂಬ್ಗೆ ಸುಮ್ಮನೆ ಈ ರೀತಿ ನಿಂತಿರೋದಷ್ಟೇ ಸ್ವಲ್ಪ ಕವರ್ ಮಾಡ್ಕೊಂಡಿರೋದು.
ನಾನಿಲ್ಲಿ ದೃಷ್ಟಿ ತೆಗೆಸ್ಕೊಂಡು ಆ ರೀತಿ ಕಾಲಲ್ಲಿ ತುಳಿದು ನಿಂಬೆಹಣ್ಣು ಬಂದೆ. ಇದು ಫಸ್ಟ್ ಟೈಮು ನಾನು ನನ್ನ ಲೈಫಲ್ಲಿ ನನಗೆ ಗೊತ್ತಿರೋ ಥರ ದೃಷ್ಟಿ ತೆಗೆಸಿರೋದು ಇದೇ ಫಸ್ಟ್ ಟೈಮು. ಆಗೇನಾದರೂ ಚಿಕ್ಕ ಮಕ್ಕಳಿದ್ದಾಗ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ಅವ್ರು ತೆಗ್ದಿದ್ರೇನೋ ಅಷ್ಟೇ. ಸೊ ನನಗೆ ಬುದ್ಧಿ ಬಂದಾಗಿಂದ ಇದೇ ಫಸ್ಟ್ ಟೈಮ್ ದೃಷ್ಟಿ ತೆಗೆಸ್ಕೊಂಡಿರೋದು. ಹಾಗೆ ಇಲ್ಲಿ ಬಂದುಬಿಟ್ಟು ಬೀಗ ಲಾಕ್ ಮಾಡೋದು, ಅಂದರೆ ಬೀಗ ಹಾಕ್ತಾರೆ ಇಲ್ಲಿ. ನಾವು ಇಷ್ಟಪಟ್ಟಿರೋರು, ನಮ್ಗೆ ಇಷ್ಟ ಇರೋರು ನಮ್ಮನ್ನು ಬಿಟ್ಟು ಹೋಗದೆ ಇರಲಿ ಅಂತಂದು ಹೇಳ್ಬಿಟ್ಟು ಈ ರೀತಿ ಬೀಗ ಹಾಕ್ತಾರೆ. ಇಲ್ಲೊಂದು ವಾಡಿಕೆ ಇದೆ, ಈ ಪದ್ಧತಿ ಒಂದಿದೆ ಇಲ್ಲಿ. ನೋಡ್ಬೋದು ಎಷ್ಟೊಂದು ಬೀಗಗಳು ಹಾಕಿದ್ದಾರೆ ಇಲ್ಲಿ. ಹಾಗೆ ತಾಯಿನ ದೂರದಿಂದ ನೋಡ್ಬೋದು ನೀವು ಯಾವ ಥರ ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾಣ್ತಾ ಇದ್ರು. ಹಾಗೆ ಅಲ್ಲಿಂದ ನಾವು ಬಂದಿದ್ದು ಈ ಮರದ ಹತ್ರ. ಇಲ್ಲೇ ನೋಡಿ ಎಲ್ಲ ಈ ಥರ ಹರಕೆ ಕಟ್ಕೊಂಡು ಕಾಯಿ ಎಲ್ಲ ಕಟ್ಟಿಬಿಟ್ಟು ಇಲ್ಲಿ 9 ಸುತ್ತು ಅವ್ರು ಎಷ್ಟು ಅಂದ್ಕೊತಾರೆ ಅಷ್ಟು ಸುತ್ತು ರೌಂಡ್ ಹೊಡಿತಾರೆ. ಸೊ ಅಂದರೆ ಮರಕ್ಕೆ ಈ ಥರ ನೋಡಿ ಎಲ್ಲರ ಕೈಯಲ್ಲಿ ಕಾಯಿಗಳಿದ್ದಾವೆ. ಸೊ ಅವ್ರು ಹರಕೆ ಕಟ್ಕೊಂಡು ಈ ರೀತಿ ಒಂದು ಪ್ರದಕ್ಷಿಣೆ ಆಗ್ತಾವ್ರೆ ಮರದ ಸುತ್ತೂ. ಸೊ ಇಲ್ಲಿ ದೇವರುಗಳೆಲ್ಲ ನೆಲೆಸಿದ್ದಾರೆ ಈ ಮರದ ಹತ್ರನೂ. ಸೊ ಇಲ್ಲಿಯ ವಾಡಿಕೆ ಈ ಥರ ಇದೆ. ಅದು ಎಷ್ಟು ಕಾಯಿಗಳು, ಅದು ಎಷ್ಟು ಜನ ಕನಸು ಈಡೇರಿದೆಯೋ, ಎಷ್ಟು ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿದೆಯೋ ಗೊತ್ತಿಲ್ಲ. ನೀವು ನೋಡ್ತಾ ಇರ್ಬೋದು ಕಾಯಿಗಳು ನೋಡ್ದೇ ಇಲ್ಲಿಂದ ಫುಲ್ ಮೇಲೆವರೆಗೂ ಕಟ್ಟಿದ್ದಾರೆ. ಸ್ವಲ್ಪ ತೋರಿಸ್ತೀನಿ ನೋಡಿ ಮೇಲ್ಗಡೆವರೆಗೂ ಮರಕ್ಕೆ. ಸೊ ನೋಡಿ ಬಂದಿರೋ ಅಂಥವ್ರೆಲ್ಲ ಎಲ್ಲಿ ಗ್ಯಾಪ್ ಇದೆಯೋ ಅಲ್ಲಿ ಹುಡುಕ್ಬಿಟ್ಟು ಎಲ್ಲ ಕಟ್ತಾವ್ರೆ. ಅಷ್ಟು ಮೇಲೆವರೆಗೂ ಹತ್ತಿ ಕಟ್ಟಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇರ್ಬೋದು, ನಿಮಗೆ ಅನಿಸ್ತಾ ಇರುತ್ತೆ ಇದೆಲ್ಲ ನೋಡಿ ಇಷ್ಟೊಂದು ಭಕ್ತಿ ಇದೆಯಾ ತಾಯಿ ಹತ್ರ ಅಂತ. ಭಕ್ತಿ ಇರೋಷ್ಟಲ್ಲೇ ಇಷ್ಟು ಜನ ಬರ್ತಿರೋದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಭಕ್ತಿ ಇಲ್ಲ ಅಂದರೆ ಯಾರು ತಾನೇ ಏನಕ್ಕೆ ಬರ್ತಾರೆ ಹೇಳ್ರಿ? 1 ವಾರ 2 ವಾರ ಬರ್ತಾರೆ, ನಮಗೇನೋ ಇದಾಗಿಲ್ಲ ಅಂದರೆ ಬರೋದೇ ಬಿಟ್ಟಾಕ್ಬಿಡ್ತಾರೆ ಆ ರೀತಿ. ಸೊ ನೋಡಿ ಈಗ ನಾನು ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನಿಮಗೆ ವೀಡಿಯೋ ಕವರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ವೀಡಿಯೋ ಕವರ್ ಮಾಡಿಸ್ತಾ ಇದ್ವಿ. ಸೊ ನಾನು ಆಲ್ರೆಡಿ ಆಗಲೇ ಪ್ರದಕ್ಷಿಣೆ ಎಲ್ಲ ಹಾಕಿದ್ದೆ, ಆದರೆ ವೀಡಿಯೋಗೋಸ್ಕರ ಸ್ವಲ್ಪ ನಿಮಗೆ ಇದು ಮಾಡೋಣ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ನಿಂತ್ಕೊಂಡು ಅಲ್ಲಿ ದೇವರು ದರ್ಶನ ಮಾಡಿಕೊಂಡೆ. ಸೊ ಅಲ್ಲಿ ಒಳಗಡೆ ದೇವರು ಪ್ರತಿಮೆಗಳೆಲ್ಲ ಇದ್ದಾವೆ ಇಲ್ಲಿನೂ. ಮತ್ತು ಅಲ್ಲಿಂದ ನೆಕ್ಸ್ಟು ಪಕ್ಕ ಬಂದ್ವಿ. ಇಲ್ಲಿ 250 ಅಡಿ ಪ್ರತ್ಯಂಗಿರ ದೇವಿಯ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. 250 ಅಡಿ ಅಂದರೆ ಇನ್ನೆಷ್ಟು ಚೆನ್ನಾಗಿ ರೆಡಿ ಆಗಬೇಡ. ಸೊ ಅವಾಗಂತೂ ಇನ್ನೂ ಜೋರಾಗಿರುತ್ತೆ ಅಂತಂದು ಹೇಳ್ತೀನಿ. ಸೊ ಆದರೆ ಆ ಟೈಮಲ್ಲೂ ನಾನು ಬಂದು ವೀಡಿಯೋ ಮಾಡ್ತೀನಿ ನಿಮಗೋಸ್ಕರ. ನೋಡಿ ಇದೇ ಪ್ರತಿಮೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಬ್ಯಾನರಲ್ಲಿ, ಅದೇ ಥರ ರೆಡಿ ಆಗುತ್ತಂತೆ ಇಲ್ಲಿ. ಈ ಥರ ಎಲ್ಲ ಹಾಕಿದ್ರು ಅದಕ್ಕೋಸ್ಕರ. ಮತ್ತು ಅದು ಮುಗಿಸ್ಕೊಂಡು ಅನ್ನದಾಸೋಹ ಅಂದರೆ ಪ್ರಸಾದ ಕೊಡ್ತಾರಲ್ಲ, ಇಲ್ಲಿಂದನ ಬಂದಿರೋಂಥ ಜನಕ್ಕೆಲ್ಲ ಪ್ರಸಾದ ಊಟ ಕೊಡ್ತಾರಲ್ಲ, ಇದು ಮಹಾಪುಣ್ಯದ ಕೆಲಸ. ಯಾಕಂದರೆ ಅನ್ನದಾನ ಅನ್ನೋದು ತುಂಬ ಶ್ರೇಷ್ಠವಾದದ್ದು. ಅದರಲ್ಲಿ ನಾವು ಪ್ರಸಾದ ಬಂದಿರೋಂಥ ಭಕ್ತಾದಿಗಳೇ ಪ್ರಸಾದ ಕೊಡ್ತಿದ್ದಾರೆ. ಎಲ್ಲರೂ ಕೂತಿದ್ರು ಈ ರೀತಿ ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ. ಹಾಗೆ ನಾವು ಬಂದು ಸ್ವಲ್ಪ ವಿಡಿಯೋ ಎಲ್ಲ ಕವರ್ ಮಾಡ್ಕೊಂಡ್ವಿ. ಹಾಗೆ ತಾಯಿ ಹತ್ರ ನಾನು ಒಂದು ಅರ್ಕೆ ಕಟ್ಕೊಂಡು ಬಂದೆ, ಕಾಯನ್ನು ಹಿಡ್ಕೊಂಡು ಆಗಲೇ ದರ್ಶನನೂ ಮಾಡ್ಕೊಂಡಿದ್ದಾಯಿತು. ಸೊ ಈ ಥರ ಇತ್ತು ಕಂಬಳೇಪುರ ಕಾಟೇರಮ್ಮ ದೇವಸ್ಥಾನದ ವಿಡಿಯೋ ಆಗಿರ್ಬೋದು. ಹಾಗೆ ನಿಮಗೆ ದರ್ಶನ ಮಾಡಿಸಿದ್ದೀನಿ. ಇಲ್ಲಿಂದನೇ ನೀವು ಒಂದು ಅರ್ಕೆ ಕಟ್ಕೊಂಡು ನೆಕ್ಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡೋಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಒಬ್ಳಿರ್ಬೇಕು ಅಂತ ಕೇಳ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ನಾವು ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ಊರಿಗೆ. ಸುಮಾರು ಅಂದರೆ ಒಂದು 4 ಅವರ್ ಜರ್ನಿ ಆಗುತ್ತೆ 2 ವೀಲರಲ್ಲಿ. ಸೊ ಬಿಸಿಲೇ ಇತ್ತು, ಇಲ್ಲಿಂದ ಹೊರಟ್ವಿ. ಓಕೆ ಫ್ರೆಂಡ್ಸ್, ಸಿಗೋಣ ನಾಳೆ. ಟೇಕ್ ಕೇರ್.